ಎನಿಸು ಕಾಲ ಕಲ್ಲು ನೀರೊಳಗಿದ್ದರೇನು ನೆನೆದು ಮೃದುವಾಗಬಲ್ಲುದೆ ಅನ್ನುವಂಥದ್ದು ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣ ಅವರ ಒಂದು ವಚನ. ಏನದರ ಅರ್ಥ? ನಾಯಿ ಬಾಲ ಡೊಂಕು, ಅದಕ್ಕೆ ದಬ್ಬೆ ಕಟ್ಟಿದ್ರು ಅಷ್ಟೇ, ಕಂಬಿ ಕಟ್ಟಿದ್ರು ಅಷ್ಟೇ, ಅದು ಬದಲಾಗೋದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಿರುವಂಥದ್ದು ಅಂದರೆ, ವಿಜಯೇಂದ್ರ ಅವರು ದೆಹಲಿಯಲ್ಲಿ ಮಹತ್ವದ ಸಭೆಗಳಲ್ಲಿ ಭಾಗಿಯಾಗಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಇದೇ BS ಯಡಿಯೂರಪ್ಪ ಅವರ ಕೃಪೆಯಿಂದಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದಂತಹ ಅದೃಷ್ಟದಲ್ಲಿ ಮುಖ್ಯಮಂತ್ರಿ ಆದಂತಹ ಸದಾನಂದ ಗೌಡರು ಒಂದು ಮಾತನ್ನ ಹೇಳ್ತಾರೆ. ಏನಾದರೂ ಮಾಡಿಕೊಂಡ್ರೆ ನೀವು ಕೊನೆಗೆ ಕಲ್ಲು ಬಂಡೇನಾದರೂ ಈ ರಾಜ್ಯದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಬಿಜೆಪಿ ಘಟಕಕ್ಕೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಜೊತೆಯಲ್ಲಿ ಒಂದು ಸಮನ್ವಯ ಸಮಿತಿ ಆಗಬೇಕು, ಅದಕ್ಕೊಬ್ಬರು ಅಧ್ಯಕ್ಷರಾಗಬೇಕು ಅನ್ನುವಂತಹ ಒಂದು ಸಲಹೆಯನ್ನು, ಬಿಟ್ಟಿ ಸಲಹೆಯನ್ನು ಕೂಡ ಕೊಡ್ತಾರೆ. ಇದು ಒಂದು ಕಡೆ, ಇದು ಬಿಜೆಪಿಯ ಪಾಳೆಯದಲ್ಲಿ ಆದಂತಹ ಒಂದು ಚರ್ಚೆ. ಇವರ ಜೊತೆಲಿ ಕೇಂದ್ರದಲ್ಲಿ ಇರುವಂತಹ ರಾಜ್ಯದ ಪ್ರಭಾವಿ ಸಚಿವರು, ಕೇಂದ್ರ ಸಚಿವರು ಹೈಕಮಾಂಡ್ ಮಟ್ಟದಲ್ಲಿ ಯಾಕೆ ವಿಜೇಂದ್ರ ಅವರು ಕೊಡ್ತೀರಿ, ಅವ್ರ ಬದಲಿಗೆ ನನಗೆ ಕೊಡಿ, ನಾನು ರಾಜ್ಯಾಧ್ಯಕ್ಷನಾಗಿನೂ ಇರ್ತೀನಿ, ಕೇಂದ್ರ ಸಚಿವನಾಗಿನೂ ಇರ್ತೀನಿ ಅಂತ ತುಮಕೂರು ಭಾಗದ ವಿ ಸೋಮಣ್ಣ ಅವರು. ಇಂಥದ್ದೊಂದು ಚರ್ಚೆ ಆಗಿದೆ ಅನ್ನುವಂಥದ್ದನ್ನು ಬಹುಪಾಲು ಮಾಧ್ಯಮಗಳು ಕೂಡ ಸ್ಪಷ್ಟವಾಗಿ ಹೇಳಿ. ಆದರೆ ಸೋಮಣ್ಣ ಅವರಿಗೆ ವಯಸ್ಸಿಲ್ಲ, ಸದಾನಂದ ಗೌಡ್ರಿಗೂ ಕೂಡ ವಯಸ್ಸಿಲ್ಲ. ಅವರ ಅರ್ಧದಷ್ಟು ವಯಸ್ಸಿರುವಂತಹ ಒಬ್ಬ ಯುವಕನನ್ನು, ಬಹುಪಾಲು ರೇಸ್ನಲ್ಲಿ ಮುಂದಿರುವಂತಹ ವಿಜಯೇಂದ್ರ ಅವರನ್ನು, ಇಲ್ಲಪ್ಪ ಆ ಹುಡುಗ ರಾಜ್ಯಾಧ್ಯಕ್ಷ ಆಗಿ ಈಗಾಗಲೇ ಒಂದು ಸಮರ್ಥವಾಗಿ ನಿಭಾಯಿಸಿದ್ದಾನೆ, ಇನ್ನೊಂದಷ್ಟು ಮಾರ್ಗದರ್ಶನ ಮಾಡೋಣ, ಸಲಹೆ ಕೊಡೋಣ, ಆತನನ್ನೇ ಮುಂದುವರಿಸೋಣ ಅನ್ನುವಂತಹ ಮಾತನ್ನ ಹೇಳಿದ್ದಿದ್ರೆ ಈ ಇಬ್ಬರೂ ನಾಯಕರು ಎಲ್ಲೋ ಹೋಗಿ ನಿಲ್ತಾ ಇದ್ರು. ಇದು ಬಿಜೆಪಿ ಘಟಕದ್ದು. ಯಾಕಂದ್ರೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡಿರುವಂತಹ ನಾಯಕರು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿ RSS ಪ್ರಮುಖರ ಜೊತೆಯಲ್ಲಿ ಸೇರಿಕೊಂಡು ವಿಜೇಂದ್ರ ಅವರನ್ನು ಹೇಗಾದರೂ ಮಾಡಿ ಇಳಿಸೋದು ಒಳ್ಳೆಯದು ಅನ್ನುವಂತಹ ಅತ್ಯಂತ ಕೆಳದರ್ಜೆಯ ಮನಸ್ಥಿತಿಯ ಒಂದು ಷಡ್ಯಂತ್ರಗಳನ್ನು ಕೂಡ ರೂಪಿಸಿರುವಂಥದ್ದು ಅದೇ ಬಿಜೆಪಿ ವಲಯದಲ್ಲಿ, ಬಿಜೆಪಿ ಕಚೇರಿಯಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿ. ಅಲ್ಲಿಗೆ ಯಾರೇನೇ ಮಾಡಿದ್ರು 365 ದಿನ ನೀರೊಳಗೆ ಇರುವಂತಹ ಕಲ್ಲು ಎಷ್ಟು ದಿನ ಆದರೂ ನೆನೆಯೋದಿಲ್ಲ, ನೆಂದು ಅದು ಮೃದು ಆಗೋದಿಲ್ಲ. ಅದೇ ರೀತಿ ಕೆಲವು ಮನಸ್ಥಿತಿಗಳು, ಕೆಲವು ವ್ಯಕ್ತಿಗಳು ಬದಲಾಗೋದಿಲ್ಲ. ಆದರೆ ತಾಕತ್ತಿರುವಂತಹ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಎಲ್ಲಿದ್ರೂ ಕೂಡ ಗೆಲ್ಲುತ್ತೆ, ಗೆಲ್ತಾನೆ ಇರುತ್ತೆ ಅನ್ನುವಂಥದ್ದನ್ನು ಈಗ ವಿಜೇಂದ್ರ ಅವರ ಒಂದು ಸಂದೇಶ, ವಿಜೇಂದ್ರ ಅವರ ಒಂದು ವಿಚಾರವಾಗಿ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರ ಸ್ಪಷ್ಟತೆಯನ್ನು ನೀಡುತ್ತೆ. ಈ ವಿಚಾರದ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಏಕಾಏಕಿ ವಿಜೇಂದ್ರ ಅವರ ವಿಚಾರವಾಗಿ ಮಾತಾಡ್ತಿರ್ತಕ್ಕಂಥವ್ರು, ಅಡ್ಡಗಾಲಾಗ್ತಿರುವಂತಕ್ಕಂಥವ್ರು, ಕಡ್ಡಿ ಇರುವಂಥವ್ರು, ಇವರೆಲ್ಲರಿಗೂ ಕೂಡ ಹೈಕಮಾಂಡ್ ಕೊಡುವಂತಹ ಸಂದೇಶ ಏನು ನೋಡಿ. ಸದಾನಂದ ಗೌಡರಿಂದನೇ ಲೆಕ್ಕಕ್ಕೆ ಬರೋಣ. ಸಮನ್ವಯ ಸಮಿತಿ ಅಧ್ಯಕ್ಷರು ಬೇಕು, ಸಮನ್ವಯ ಸಮಿತಿ ಬೇಕು. ಯಾರನ್ನು ಮಾಡಬಹುದು? ಕೊನೆಗೆ JDS ಮತ್ತು ಬಿಜೆಪಿಯನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಸಮರ್ಥ ನಾಯಕರು ಯಾರಿದ್ದಾರೆ? ಈ ಹಿಂದೆ ಅನುಭವಿ ಯಾರು? BS ಯಡಿಯೂರಪ್ಪ. ಅಲ್ಲಿಗೆ ರಾಜ್ಯಾಧ್ಯಕ್ಷರು ಅವ್ರ ಮಗ, ಸಮನ್ವಯ ಸಮಿತಿ ಅಧ್ಯಕ್ಷರು ಅವ್ರ ತಂದೆ. ಈ ಎಲ್ಲ ಅಪಸ್ವರಗಳು ಎತ್ತಿದಂತಹ ಧ್ವನಿಗಳ ಅವತ್ತೇನಾಗಬಹುದು? 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಆಯಾಯ ನಾಯಕ ಆ ನಾಯಕನ ಸಾಮರ್ಥ್ಯದಿಂದ ಬಿಜೆಪಿಯಲ್ಲಿ ಗೆದ್ದು ಬಂದಿದ್ದಾರೆ, ನೋ ಡೌಟ್. 2 ಕ್ಷೇತ್ರ ತಗೊಂಡಂತಹ ವಿ ಸೋಮಣ್ಣ ಅವರು ಅವ್ರಿಗಿಂತ ಸಣ್ಣ ವಯಸ್ಸಿನ ಹುಡುಗರು ಗೆದ್ದಿರುವಂತಹ ಸಂದರ್ಭದಲ್ಲಿ ಸೋತ್ರು. ಅದೇ ಅನುಕಂಪದಲ್ಲಿ ಮತ್ತೊಂದು ಅವಕಾಶ ಕೊಟ್ಟರು ತುಮಕೂರಲ್ಲಿ. ಮುದ್ದಹನುಮೇಗೌಡರಿಗೆ ಟಿಕೆಟ್ ಇರಲಿಲ್ಲ ಒಂದಷ್ಟು ಕಾರಣಕ್ಕೆ ತುಮಕೂರಲ್ಲಿ, ಮತ್ತೆ ವಿ ಸೋಮಣ್ಣ ಅವರು ಗೆಲ್ಲಬೇಕಾಯಿತು. ಅಲ್ಲೂ ಕೂಡ ಯಾರ ಹಸ್ತಕ್ಷೇಪ ಇರಲಿಲ್ಲ. ಈಗ ಅವರದ್ದೇ ಸಮುದಾಯದ ಒಬ್ಬ ಹುಡುಗ, ಯಡಿಯೂರಪ್ಪ ಅವರ ಪುತ್ರ ವಿಜೇಂದ್ರ ಮತ್ತೊಂದು ಸುತ್ತಿಗೆ ರಾಜ್ಯಾಧ್ಯಕ್ಷ ಆಗಬಾರ್ದು ಅನ್ನೋ ಸ್ಥಿತಿಯಲ್ಲಿ ಅವರು ಅಡ್ಡಗಾಲ ಆಗ್ತಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ, ಅದರಲ್ಲಿ ಎಷ್ಟು ನಿಜ ಇದೆಯೋ ಸುಳ್ಳಿದೆಯೋ, ಆದರೆ ಮಾಧ್ಯಮಗಳಲ್ಲಿ ಬರ್ತಿರುವಂತಹ ವಿಚಾರ ನಿಜಕ್ಕೂ ಈ ನಾಯಕರು ಕೂಡ 2 ಸಲ ಯೋಚನೆ ಮಾಡಬೇಕು. ಭವಿಷ್ಯದಲ್ಲಿ ಅವರ ಮನೆಯ
ಒಂದು ಕುಡಿ ಕೂಡ ರಾಜಕಾರಣದಲ್ಲಿ ಬೆಳಿಬೇಕಾಗಿರುತ್ತೆ. ಅವತ್ತು ಕೂಡ ಇಂಥದ್ದೇ ಸವಾಲುಗಳು ಬಂದು ಒದಗಿದ್ರೆ ಏನು ಮಾಡ್ತಾರೆ. ಇನ್ನು ಮೂರನೇದು, ಉಚ್ಚಾಟಿತ ನಾಯಕರು ಈಗಲೂ ಕೂಡ BJPಯಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಎಲ್ಲೆಲ್ಲಿಂದಲೋ ಫೋನ್ ಮಾಡಿ ಸಾಕಷ್ಟು ಕಸರತ್ತು ಕುಸ್ತಿ ಎಲ್ಲ ಮಾಡ್ತಿರುವಂತಹ ನಾಯಕರು, ಕೊನೆಗೂ ಒಂದೇ ಸಂದೇಶ ಸಿಗುತ್ತೆ ಹೈಕಮಾಂಡಿಂದ, ನಿಮ್ಮನ್ನು ಉಚ್ಚಾಟಿಸಿ ಬಿಸಾಕಿದ್ದೀವಿ, 2028 ಚುನಾವಣೆಯ ತನಕ ಸುಮ್ಮನಿರಿ, ಆನಂತರದಲ್ಲಿ ಏನು ಬೇಕಾದರೂ ಮಾತಾಡ್ಕೊಳ್ಳಿ ಅನ್ನುವಂತಹ ಸಂದೇಶವನ್ನೇ ಕಳಿಸಿದ್ದಾರೆ. ಯಾಕಂದರೆ ಇಲ್ಲಿ ಗೆಲ್ಲಿಸಬಲ್ಲಂತಹ ಸಾರಥಿ ಮುಖ್ಯವೇ ವಿನಃ ಪದೇ ಪದೇ ರಥದ ಚಕ್ರಕ್ಕೆ ಅಡ್ಡ ನಿಂತುಕೊಳ್ಳುವಂತಹ ಕಲ್ಲುಗಳನ್ನು ಯಾವುದೇ ನಾಯಕರಾಗಲಿ ಯಾವುದೇ ಹೈಕಮಾಂಡ್ ಆಗಲಿ ಪಕ್ಕಕ್ಕೆ ಸರಿಸಿಯೇ ಸರಿಸುತ್ತವೆ. ಎಷ್ಟು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಡ್ಡಿಯಾದವು. ಇವರಲ್ಲದೆ ಸಾಕಷ್ಟು ಜನ ಇನ್ನೂ ಕಡ್ಡಿ ಅಲ್ಲಾಡಿಸ್ತಾನೇ ಇದ್ದಾರೆ. ಆದರೆ ಸ್ಪಷ್ಟವಾಗಿ ವಿಜೇಂದ್ರ ಅವರು ಹೇಳಿದ್ದಾರೆ, ಆದಷ್ಟು ಬೇಗ ಜುಲೈ ಮೊದಲ ವಾರದಲ್ಲಿ ರಾಜ್ಯಾಧ್ಯಕ್ಷರ ಘೋಷಣೆ ಆಗತ್ತೆ. ವಿಜೇಂದ್ರ ಅವರು ಘೋಷಣೆ ಆಗತ್ತೆ ಅಂತ ಹೇಳಿದಾರಲ್ಲ, ಅದರ ಅರ್ಥ ರಾಜ್ಯಾಧ್ಯಕ್ಷರಾಗಿ 2ನೇ ಸುತ್ತಿಗೆ ವಿಜೇಂದ್ರ ಅವರು ಮುಂದುವರಿತಾರೆ, ಅದರಲ್ಲಿ ನೋ ಡೌಟ್. ಆದರೆ ತೀರಾ ಅವರದ್ದೇ ಸಮುದಾಯದ ನಾಯಕರು ಟೊಂಕ ಕಟ್ಟಿ ನಿಂತ್ಕೊಂಡು ವಿಜೇಂದ್ರ ಅವರ ವಿರುದ್ಧ ಇಷ್ಟೆಲ್ಲ ಅಡ್ಡಗಾಲ ಆಗ್ತಿದ್ದಾರೆ ಅಂದರೆ ಏನರ್ಥ? ತುಂಬ ಜಾಸ್ತಿ ಶತ್ರುಗಳಿದ್ರೆ ಆತ ತುಂಬ ಮುಂದೆ ಬರ್ತಾನೆ, ಇನ್ನು ಎತ್ತರಕ್ಕೆ ಬೆಳಿತಾನೆ ಅನ್ನುವಂಥ ಒಂದು ಇಂಗ್ಲಿಷ್ ಗಾದೆ ಇದೆ. ಅದೇ ರೀತಿ ವಿಜೇಂದ್ರ ಅವ್ರಿಗೂ ಕೂಡ ಎಲ್ಲ ಸವಾಲುಗಳು ಗೆಲುವಿನ ಹೂಮಾಲೆ ಆಗುವಂತಹ ಸಾಧ್ಯತೆಗಳಿದೆ. ವಿಜೇಂದ್ರ ಅವರ ವಿಚಾರವಾಗಿ ಹೀಗೆ ಅಡ್ಡಗಾಲ ಆಗ್ತಿರುವಂತಹ ವ್ಯಕ್ತಿ ಮತ್ತು ವ್ಯಕ್ತಿತ್ವಗಳ ಬಗ್ಗೆ ನೀವೇನಂತೀರ? ಕಮೆಂಟ್ ಮಾಡಿ.